ಶರತ್ ಮಡಿವಾಳ ಶವಯಾತ್ರೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲ್ಲು ತೂರಾಟದ ಸಿಸಿಟಿವಿ ದೃಶ್ಯಗಳು ಟಿವಿ9ಗೆ ಲಭ್ಯವಾಗಿದೆ. ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದ ಮೃತ ಶರತ್ ಶವಯಾತ್ರೆ ಸಂದರ್ಭದಲ್ಲಿ ಬಂಟ್ವಾಳದ ಕೈಕಂಬದಲ್ಲಿ ನಡೆದಿದ್ದ ಕಲ್ಲು ತೂರಾಟದ ಸಂದರ್ಭದಲ್ಲಿ ದೊಣ್ಣೆಯಿಂದ ಕೂಡ ವಾಹನಗಳ ಗಾಜನ್ನ ಪುಡಿ ಪುಡಿ ಮಾಡಲಾಗಿತ್ತು. ಕಲ್ಲು ತೂರಾಟದ ನಂತರ ದೊಣ್ಣೆಯನ್ನ ಹಿಡಿದು ಬಂದ ತಂಡ ಮನಬಂದಂತೆ ವಾಹನಗಳ ಮೇಲೆ ದಾಳಿಯನ್ನ ನಡೆಸಿರುವುದು. ಮೊದಲಿಗೆ ಕಲ್ಲು ತೂರಾಟವನ್ನ ಉದ್ರಿಕ್ತರು ನಡೆಸುತ್ತಾರೆ. 10 ಕಲ್ಲುಗಳ ದಾಳಿಗೆ ಕಂಗಾಲಾಗಿ ಬೈಕ್ ಸವಾರ ಎಸ್ಕೇಪ್ ಆಗಿರುವ ಒಂದು ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು. ನಂತರ ಕಲ್ಲು ತೂರಾಟವನ್ನ ಕೂಡ ಮಾಡ್ತಾ ಇರೋ ದೃಶ್ಯ ಕೂಡ ಸೆರೆ ಸಿಕ್ಕಿದೆ. ಪೊಲೀಸರು ಆಗಮಿಸಿ ಕಲ್ಲು ತೂರುವವರನ್ನ ಚದುರಿಸ್ತಾ ಇರೋದು, ಹಾಗೆ ಪೊಲೀಸರು ಮುಂದೆ ಹೋದ ಮೇಲೆ ದೊಣ್ಣೆಗಳನ್ನ ಹಿಡಿದು ದುಷ್ಕರ್ಮಿಗಳು ಬಂದು ವಾಹನಗಳ ಮೇಲೆ ದಾಳಿಯನ್ನ ನಡೆಸಿರುವುದು ಸಂಪೂರ್ಣ ಫುಟೇಜ್ ಲಭ್ಯವಾಗಿದೆ. ಇನ್ನು ಬಂಟ್ವಾಳದ ಬಿಸಿ ರೋಡ್ ಸಮೀಪದ ಕೈಕಂಬದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಶರತ್ ಮಡಿವಾಳ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಅದರ ಸಿಸಿಟಿವಿ ಫುಟೇಜ್ ನಮಗೆ ಲಭ್ಯವಾಗಿದೆ. ಅದನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ಕಲ್ಲು ತೂರಾಟ ನಡೆಸಲಾಗುತ್ತೆ. ಕಲ್ಲು ತೂರಾಟದ ನಂತರ ಪೊಲೀಸರು ಬರ್ತಾರೆ. ನಂತರ ಚದುರಿ ಹೋದ ಗುಂಪು ಮತ್ತೆ ದೊಣ್ಣೆಗಳನ್ನ ಹಿಡ್ಕೊಂಡು ಬಂದು ವಾಹನಗಳ ಮೇಲೆ ಅಟ್ಯಾಕ್ ಮಾಡಿರುವುದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ರಸ್ತೆಯಲ್ಲಿ ಬಿದ್ದಿರುವ ಕಲ್ಲುಗಳನ್ನ ಆಯ್ದು ವಾಹನವನ್ನ ಟಾರ್ಗೆಟ್ ಮಾಡಿ ಅದರತ್ತ ಕಲ್ಲನ್ನ ತೂರ್ತಾ ಇದ್ದಾರೆ ದುಷ್ಕರ್ಮಿಗಳು ಅಂತ ಹೇಳಿ. ಇದಾದ ಬಳಿಕ ಪೊಲೀಸರು ಆಗಮಿಸ್ತಾರೆ. ಇನ್ನು ಪೊಲೀಸರು ಬಂದ ನಂತರ ಚದರಿ ಹೋಗುತ್ತೆ ಗುಂಪು. ಆದ್ರೆ ಗಲಾಟೆ ಇಷ್ಟಕ್ಕೆ ನಿಂತು ಹೋಯ್ತಾ ಅಂದ್ರೆ ಇದಾದ ನಂತರ ಕೂಡ ಅಂದ್ರೆ ಪೊಲೀಸರು ಬಂದು ಹೋದ ನಂತರ ಕೂಡ ದೊಣ್ಣೆಗಳನ್ನ ಹಿಡ್ಕೊಂಡು ಬಂದು ವಾಹನಗಳನ್ನ ಜಖಂಗೊಳಿಸಿರುವ ಘಟನೆ ಕೈಕಂಬದ ಬಳಿಯಲ್ಲಿ ನಡೆದಿರೋದು. ಇನ್ನು ಶರತ್ ಮಡಿವಾಳ ಶವಯಾತ್ರೆ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತಾದ್ರೂ ಕೂಡ ಅದರ ಹೊರತಾಗಿಯೂ ಕಲ್ಲು ತೂರಾಟದಂತಹ ಹಿತಕರ ಘಟನೆ ನಡೆದಿತ್ತು. ಇನ್ನು ದೃಶ್ಯದಲ್ಲಿ ಯಾವತ್ತು ನಡೆದ ಘಟನೆಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ಕೆಲ ದೃಶ್ಯಗಳು ಇದೀಗ ಟಿವಿ9ಗೆ ಲಭ್ಯ ಆಗಿದೆ. ಕೈಕಂಬದ ರಸ್ತೆಯಲ್ಲಿ ನಡೆದಿದ್ದ ಕಲ್ಲು ತೂರಾಟ ಸಂದರ್ಭದ ಒಂದು ಫುಟೇಜ್ ಅನ್ನ ನಾವು ನೋಡ್ತಾ ಇದ್ದೀವಿ. ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ರಸ್ತೆಯಲ್ಲಿ ಸಿಕ್ಕ ಕಲ್ಲುಗಳನ್ನ ಆಯ್ದು ವಾಹನಗಳತ್ತ ತೂರಿದ್ದಾರೆ ದುಷ್ಕರ್ಮಿಗಳು. ನಂತರದಲ್ಲಿ ಪೊಲೀಸರು ಬಂದು ಗುಂಪನ್ನ ಚದುರಿಸ್ತಾರೆ. ಅದಾದ ನಂತರ ಕೂಡ ದುಷ್ಕರ್ಮಿಗಳ ಅಟ್ಯಾಕ್ ಅಥವಾ ವಾಹನಗಳನ್ನ ಟಾರ್ಗೆಟ್ ಮಾಡ್ಕೊಂಡೇನು ಜಖಂಗೊಳಿಸಿದ್ರು ಅದನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಏಕಾಏಕಿ ಕಲ್ಲು ತೂರಾಟ ನಡೆಸಿದ ಸಂದರ್ಭದಲ್ಲಿ ಬೈಕ್ ಸವಾರ ಒಬ್ಬ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಕಲ್ಲುಗಳನ್ನ ತೂರ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಇದಾದ ನಂತರದಲ್ಲಿ ಪೊಲೀಸರು ಬರೋದು, ನಂತರದಲ್ಲಿ ಗುಂಪು ಚದುರಿಸೋದು, ನಂತರವೂ ಕೂಡ ವಾಹನಗಳ ಮೇಲೆ ದುಷ್ಕರ್ಮಿಗಳು ಹಲ್ಲೆಯನ್ನು ನಡೆಸಿರುವ ಘಟನೆ ಅವತ್ತು ನಡೆದಿತ್ತು. ಇದರ ಸಂಪೂರ್ಣ ದೃಶ್ಯಗಳು ಇದೀಗ ಲಭ್ಯ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಕೈಕಂಬದಲ್ಲಿ ನಡೆದಿದ್ದ ಕಲ್ಲು ತೂರಾಟದ ಕೆಲವೊಂದು ಫುಟೇಜಸ್ ಲಭ್ಯವಾಗಿರೋದು, ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಸ್ಮಿತಾ, ಏನು ಈ ಸಿಸಿಟಿವಿ ಫುಟೇಜ್ ಟಿವಿ9ಗೆ ಲಭ್ಯವಾಗಿದೆ. ಈ ಸಿಸಿಟಿವಿ ಫುಟೇಜ್ ನಿಂದ ನಮಗೆ ಗೊತ್ತಾಗಿರೋ ಒಂದು ಅಂಶ ಏನಂತಂದ್ರೆ, ಇಲ್ಲಿ ಕೇವಲ ಕಲ್ಲು ತೂರಾಟ ಆಗಿಲ್ಲ, ದೊಣ್ಣೆಗಳನ್ನ ಹಿಡಿದು ಕೂಡ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನೋದು ಕೂಡ ಈಗ ಗೊತ್ತಾಗಿರೋಂಥದ್ದು. ಏನು RSS ಮುಖಂಡ ಶರತ್ ಮಡಿವಾಳ ಅವರದ್ದು ಶವಯಾತ್ರೆ ನಡೀತು. ಮಂಗಳೂರಿನ AJ ಆಸ್ಪತ್ರೆಯಿಂದ ಅವರ ಸ್ವಗ್ರಾಮವಾದ ಸಜ್ಜಿಪದವರೆಗೂ ಶವಯಾತ್ರೆ ನಡೀತು. ಈ ಶವಯಾತ್ರೆ ವೇಳೆ ಬಂಟ್ವಾಳದ ಮೂಲಕ ಈ ಶವಯಾತ್ರೆ ಸಾಗಿತ್ತು. ಬಂಟ್ವಾಳದ ಕೈಕಂಬದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಕಾರಣ ಏನು, ಶವಯಾತ್ರೆ ಅಲ್ಲಿ ಬರ್ತಾ ಇದ್ದಂತಹ ವೇಳೆ ಕೈಕುಂಬದಲ್ಲಿರುವಂತಹ ಸುಲ್ತಾನ್ ಕಾಂಪ್ಲೆಕ್ಸ್ ಮತ್ತೆ ಅದರ ಪಕ್ಕದಲ್ಲಿರುವಂತಹ ಕಾಂಪ್ಲೆಕ್ಸ್, ಎರಡೂ ಕಾಂಪ್ಲೆಕ್ಸ್ ಗಳ ಮೇಲೆ ಇದ್ದಂತಹ ಕಿಡಿಗೇಡಿಗಳು ಶವಯಾತ್ರೆ ಮೇಲೆ ಕಲ್ಲು ತೂರ್ತಾರೆ. ಪ್ರಥಮವಾಗಿ ಅವರು ಕಲ್ಲು ತೂರ್ತಾರೆ. ಅದಾದ ನಂತರ ಶವಯಾತ್ರೆಯಲ್ಲಿ ಇದ್ದವರು ಕೂಡ ಒಂದು ಪ್ರತಿದಾಳಿಯನ್ನ ಮಾಡಿರೋದು ಈ ಸಿಸಿಟಿವಿ ಫುಟೇಜ್ ನಲ್ಲಿ ನಮಗೆ ನೋಡ್ತಾ ಇರುವಂತದ್ದು. ಶವಯಾತ್ರೆ ಜೊತೆ ಹೋಗ್ತಾ ಇದ್ದಂತಹ ಏನು ಎಲ್ಲಿದ್ದಾರೆ ಅವರು ಕೂಡ ವಾಪಸ್ ಪ್ರತಿದಾಳಿಯನ್ನ ಮಾಡಿರೋಂಥದ್ದು. ಅದಾದ ನಂತರ ಪೊಲೀಸರು ಕೂಡ ಅಲ್ಲಿ ಬಂದು ಕಲ್ಲು ತೂರ್ತಾ ಇದ್ದವರನ್ನ ಅಲ್ಲಿ ಚದುರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಮೂವ್ ಆಗ್ತಾರೆ. ಅಂದ್ರೆ ಆ ಒಂದು ಕಲ್ಲು ತೂರಾಟ ಅಕ್ಕಪಕ್ಕ ಕೂಡ ವ್ಯಾಪಿಸುತ್ತೆ. ಅದಾದ ನಂತರ ಇಲ್ಲಿ ಪೊಲೀಸರು ಈ ಕಲ್ಲು ತೂರ್ತಿದ್ದವರನ್ನ ಚದುರಿಸಿದ ನಂತರ ಮುಂದಕ್ಕೆ ಮೂವ್ ಆಗ್ತಾರೆ. ಅದಾದ ನಂತರ ಒಂದು ಟೀಮ್ ಬರುತ್ತೆ. ಅಲ್ಲಿ ದೊಣ್ಣೆಯನ್ನ ಹಿಡಿದು ಒಂದು ಟೀಮ್ ಬಂದು ಅಲ್ಲಿ ನಿಂತಿದ್ದಂತಹ
ವಾಹನಗಳ ಗಾಜುಗಳನ್ನ ಸಂಪೂರ್ಣವಾಗಿ ಒಂದು ಪುಡಿ ಪುಡಿ ಮಾಡ್ತಾರೆ. ಅಲ್ಲಿ ನಿಂತಿದ್ದಂತಹ ಕಾರು, ಆಟೋ, ಈ ರೀತಿ ಎಲ್ಲ ಯಾವ ವೆಹಿಕಲ್ ನಿಂತಿರುತ್ತೆ ಆ ಎಲ್ಲ ವೆಹಿಕಲ್ಗಳ ಗಾಜನ್ನ ಪುಡಿ ಪುಡಿ ಮಾಡ್ತಾರೆ. ಅದರ ಸುತ್ತಮುತ್ತ ಇರುವ ನಿಂತಿದ್ದಂತಹ ವೆಹಿಕಲ್ ಗಳನ್ನು ಕೂಡ ಇವರೇ ದೊಣ್ಣೆ ಮೂಲಕ ಪುಡಿ ಪುಡಿ ಮಾಡಿದ್ದಾರೆ ಅಂತ ಹೇಳಿ ನಾವು ಊಹಿಸಬಹುದಾಗಿದೆ. ಯಾಕೆಂದ್ರೆ ನಮಗೆ ಸಿಕ್ಕಿರುವಂತಹ ಫುಟೇಜ್ ಒಂದು ಕಾಂಪ್ಲೆಕ್ಸ್ ಮುಂದೆ ನಿಂತಿರುವ ವಾಹನದ ಮೇಲೆ ದಾಳಿ ಆಗ್ತಾ ಇರೋಂತಹ ಫುಟೇಜ್ ಸಿಕ್ಕಿರೋಂಥದ್ದು. ಅಕ್ಕಪಕ್ಕದಲ್ಲಿ ಏನು ವಾಹನಗಳು ಜಖಮಾಗಿದ್ವು ಅವನ್ನು ಕೂಡ ಈ ಒಂದು ದೊಣ್ಣೆ ಹಿಡಿದವರೇ ಮಾಡಿರೋದು. ಮತ್ತೆ ಕಲ್ಲು ತೂರಿ ಈ ರೀತಿ ಒಂದು ಕಾರುಗಳ ಗಾಜುಗಳನ್ನ ಪುಡಿ ಪುಡಿ ಮಾಡಿರೋಂಥದ್ದು ಅಂತ ಹೇಳಿ ನಾವು ಊಹಿಸಬಹುದಾಗಿದೆ. ಅದಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಏನು ಪ್ರಥಮವಾಗಿ ಈ ಶವಯಾತ್ರೆ ಮಾಡ್ತಿದ್ದರ ಮೇಲೆ ಒಂದು ಕಲ್ಲು ಬೀಳುತ್ತೆ. ಅದಾದ ನಂತರ ಅವರು ಪ್ರತಿದಾಳಿಯನ್ನ ಮಾಡ್ತಾರೆ. ಆ ಪ್ರತಿದಾಳಿಯನ್ನ ಮಾಡುವಾಗ ನಾವೊಂದು ಅಂಶವನ್ನ ಗಮನಿಸಬಹುದು. ಏನಂದ್ರೆ ಅಲ್ಲಿ ಒಬ್ಬ ಬೈಕ್ ಸವಾರ ಆಗ ತಾನೇ ಆ ಕಾಂಪ್ಲೆಕ್ಸ್ ಮುಂದೆ ಜಸ್ಟ್ ಹೊರಟಿರ್ತಾನೆ. ಅಲ್ಲಿಂದ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿರ್ತಾನೆ. ಇದ್ಕಿದ್ದಾಗೆ ಒಂದು 10-15 ಜನ ಏನಲ್ಲಿ ಕಲ್ ತೂರ್ತಾ ಇದಾರೆ. ಎಲ್ಲಾ ಕಲ್ ತೂರ್ತಾ ಇರೋಂತ ವೇಳೆ ಈತನ ತಲೆಯ ಮೇಲ್ಭಾಗದಲ್ಲಿ ಕಲ್ಲುಗಳು ಹಾಯ್ದು ಹೋಗ್ತಾ ಇರೋಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಒಂದಿಷ್ಟು ಗಾಬರಿಯಿಂದ ಆ ಬೈಕ್ ನಲ್ಲಿಂದ ತಗೊಂಡು ಫಾಸ್ಟ್ ಆಗಿ ಮೂವ್ ಮಾಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಲ್ಲಿ ಜನರು ಯಾವ ರೀತಿ ಭಯಭೀತರಾಗಿದ್ರು, ಈ ದಾಳಿಯಿಂದ ಅಲ್ಲಿ ಯಾವ ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಒಂದು ಇದು ನಿದರ್ಶನ ಅಂತಾನೆ ಹೇಳ್ಬೋದು. ಅದಾದ ನಂತರ ಏನು ಕೈಕಂಬದಿಂದ ಮುಂದೆ ಬಂಟ್ವಾಳದವರೆಗೂ ಕೂಡ ಈ ಕಲ್ಲು ತೂರಾಟ ವ್ಯಾಪಿಸಿರೋಂಥದ್ದು. ಎಲ್ಲಾ ಕಡೆ ಕಲ್ಲು ತೂರಾಟ ಆಗುತ್ತೆ. ಅದಾದ ನಂತರ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಸೊ ಇದೆಲ್ಲ ಈಗ CCTV ಫುಟೇಜ್ ಅನ್ನ ಕೂಡ ಪೊಲೀಸರು ಒಂದು ಹುಡುಕಾಟ ನಡೆಸ್ತಾ ಇದ್ದಾರೆ. ಅಂದ್ರೆ ಘಟನೆ ಎಕ್ಸಾಕ್ಟ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರು ಕಲ್ಲು ತೂರಾಡಿದ್ರು, ಈ ಪ್ರಥಮವಾಗಿ ಇದಕ್ಕೆಲ್ಲ ಪ್ರಚೋದನೆ ನೀಡಿದ ಅಂಶ ಯಾವುದು ಅಂತ ಹೇಳಿ ಬಂಟ್ವಾಳದಾದ್ಯಂತ ಏನು ಅಂಗಡಿಗಳಿದೆ ಅದರೆಲ್ಲ CCTV ಫುಟೇಜ್ಗಳನ್ನು ಕೂಡ ಈಗ ಪೊಲೀಸರು ಅದನ್ನ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೇಕಾ ಇಲ್ಲ ಯಾವ ರೀತಿ ಕೇಸ್ ಹಾಕ್ಬೇಕು ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ. ಪೃಥ್ವಿ, ಜೊತೆಗೆ ಈವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ, ವಿಚಾರಣೆ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ, ಜೊತೆಗೆ ಪರಿಸ್ಥಿತಿ ಸದ್ಯಕ್ಕೆ ಬಂಟ್ವಾಳ ಸೇರಿದಂತೆ ಸುತ್ತಮುತ್ತ ಯಾವ ರೀತಿ ಇದೆ ಅಂತ? ಏನು ಈ ಒಂದು ಘಟನೆ ನಡೀತು, ಇದಾದ ನಂತರ ಪೊಲೀಸರು ಘಟನೆ ನಡೆಯುವಂತ ಸಂದರ್ಭದಲ್ಲಿ ಅವರ ಹ್ಯಾಂಡಿಕ್ಯಾಮ್ ಮೂಲಕ ಎಲ್ಲ ವಿಡಿಯೋ ಚಿತ್ರೀಕರಣವನ್ನ ಕೂಡ ಪ್ರತಿನಿಧಿ ಪೃಥ್ವಿರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಒಟ್ಟಾರೆ CCTV ಫುಟೇಜಸ್ ಏನು ಲಭ್ಯವಾಗಿದೆ. ಶರತ್ ಮಡಿವಾಳ್ ಅವರ ಶವಯಾತ್ರೆ ಸಾಗ್ತಾ ಇದ್ದ ಸಂದರ್ಭದಲ್ಲಿ ಏನು ಕೈಕಂಬದ ಬಳಿಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೃಶ್ಯಗಳು ಇದೀಗ ಲಭ್ಯ ಆಗಿರುವುದು. ಯಾವ ರೀತಿ ಸಿಕ್ಕ ವಾಹನದ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು ದುಷ್ಕರ್ಮಿಗಳು ಅನ್ನೋದು ಕೂಡ ಈ ಒಂದು CCTV ಫುಟೇಜ್ ಮೂಲಕ ನಾವು ಗಮನಿಸಬಹುದಾಗಿದೆ. ಇನ್ನು ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಇದಾದ ನಂತರದಲ್ಲಿ ಆದರೆ ಪೊಲೀಸರು ಆ ಜಾಗವನ್ನು ಒಂದಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ಮುಂದೆ ಸಾಗ್ತಾ ಇದ್ದಂತೆ ಮತ್ತೆ ದುಷ್ಕರ್ಮಿಗಳು ದೊಣ್ಣೆಯನ್ನ ಹಿಡ್ಕೊಂಡು ವಾಹನಗಳ ಗಾಜುಗಳನ್ನ ಜಖಮಗೊಳಿಸಿರುವ ಘಟನೆ ಇವೆಲ್ಲವೂ ಕೂಡ CC ಕ್ಯಾಮೆರಾದಲ್ಲಿ ಏನು ಸೆರೆಯಾಗಿತ್ತು. ಅದು TV9ಗೆ ಇದೀಗ ಲಭ್ಯವಾಗಿದೆ. RSS ಮುಖಂಡ ಶರತ್ ಮಡಿವಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ AJ ಆಸ್ಪತ್ರೆಯಿಂದ ಅವರ ಊರು ಸ್ವಗ್ರಾಮದ ತನಕ ಕೂಡ ಏನು ಶವಯಾತ್ರೆಯನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಕೈಕಂಬದ ಬಳಿಯಲ್ಲಿ ಕಲ್ಲು ತೂರಾಟ ಏನು ನಡೆದಿತ್ತು ಅವತ್ತು ಅದರ CCTV ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಈ ಫುಟೇಜಸ್ ಹಾಗೆ ಪೊಲೀಸರ ಬಳಿ ಇರುವ ಕೆಲವೊಂದು ಸಾಕ್ಷಿಗಳನ್ನ ಇಟ್ಕೊಂಡು ಈಗಾಗಲೇ ಹಲವಾರು ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಇದರ ಆಧಾರದ ಮೇಲೆ ಕೂಡ ಮತ್ತಷ್ಟು ಮಂದಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕಂಡು ಬರುತ್ತಿದೆ.